ಬೆಂಗಳೂರಿನಲ್ಲಿ ಆಪರೇಷನ್ ಟೋಯಿಂಗ್ ಮುಂದುವರಿಯುತ್ತೆ. ಇಂಟ್ರೊಡ್ಯೂಸ್ ಆಗ್ತಾ ಇದೆ. ಈಗಾಗಲೇ ಮಲ್ಲೇಶ್ವರಂನಲ್ಲಿ ಬಿಡಾಡಿ ವಾಹನಗಳಿಗೆ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ. ಸುಮಾರು ಟೈಮ್ ಪಾರ್ಕ್ ಮಾಡಿ ಅಲ್ಲಿಂದ ಎತ್ತಿರಲ್ವಲ್ಲ ಗಾಡಿಗಳನ್ನ, ಸೊ ಅಂತ ಕಡೆಗಳಲ್ಲಿ ಆಪರೇಷನ್ ಟೋಯಿಂಗ್ ಅನ್ನು ಮಾಡಲಾಗ್ತಾ ಇದೆ. ಒಂದೇ ಕಡೆ ಪಾರ್ಕ್ ಮಾಡಿದ್ದ 10 ಕಾರ್ಗಳಿಗೆ ಕ್ಲಾಂಪ್ ಹಾಕಿ GPS ಸಿಬ್ಬಂದಿಗಳು ನೋಟಿಸ್ ಅನ್ನು ಅಂಟಿಸಿದ್ದಾರೆ. ರಸ್ತೆ ಬದಿ 5-6 ವರ್ಷಗಳಿಂದ ಕಾರನ್ನ ಮಾಲೀಕರು ನಿಲ್ಲಿಸಿದ್ರು. 7 ದಿನಗಳ ಬಳಿಕ ಕಾರುಗಳನ್ನ ಟೋಯಿಂಗ್ ಮಾಡ್ತಾರೆ ಜಿಬಿ ಅಧಿಕಾರಿಗಳು. ಒಂದು ವೇಳೆ ಯಾರು ಬರಲಿಲ್ಲ, ಮಾಲೀಕರು ಯಾರು ಇಲ್ಲ, ವಾರಸುದಾರರು ಯಾರು ಇಲ್ಲ ಅಂದ್ರೆ ಟೋಯಿಂಗ್ ಮಾಡೋದಕ್ಕೆ ಮುಂದೆ ಆಗ್ತಾ ಇದ್ದಾರೆ. ಈ ಮೂಲಕ ಟೋಯಿಂಗ್ ರೀಇಂಟ್ರೊಡ್ಯೂಸ್ ಆಗಿದೆ. ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಅನ್ನೋದರ ಸುಳಿವು ಕೂಡ ಸಿಗ್ತಾ ಇದೆ. ಮಲ್ಲೇಶ್ವರದಲ್ಲಿ ಆಪರೇಷನ್ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಬೆನ್ನಲ್ಲೇ ರೆಸಿಡೆನ್ಷಿಯಲ್ ರೋಡ್ಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಧೂಳು ಹಿಡಿದು ಹೋಗಿದೆ. ಗಾಡಿ ಜರುಗಿಸಿಲ್ಲ. ಗಾಡಿಗೆ ಯಾರಪ್ಪ ಯಾರಮ್ಮ ಯಾವುದೂ ಗೊತ್ತಿಲ್ಲ. ಬಹಳ ವರ್ಷಗಳಿಂದ ಹಾಗೆ ಇತ್ತು. ಇದರಿಂದ ಏನಾಗ್ತಾ ಇತ್ತು ಅಂದ್ರೆ ರೋಡ್ ನ್ಯಾರೋ ಆಗ್ತಾ ಇತ್ತು. ಅದನ್ನು ಸರಿಪಡಿಸೋ ಕೆಲಸ ಮುಂದಾಗ್ತಾ ಇದ್ದಾರೆ. ರಸ್ತೆ ಬದಿ ನಿಂತಿರುವ ಬಿಡಾಡಿ ವಾಹನಗಳಿಗೆ ನೋಟಿಸ್ ಅಂಟಿಸುವಂತ ಕೆಲಸ ಮುಂದುವರೆದಿದೆ. ಮಲ್ಲೇಶ್ವರಂನ ರೈಲ್ವೆ ಪ್ಯಾರಲಲ್ ರಸ್ತೆಯಲ್ಲಿ ನಿಲ್ಲಿಸಿರುವಂತಹ ವೆಹಿಕಲ್ಗಳು ಸುಮಾರು 8ರಿಂದ 10 ಕಾರು ಒಂದೇ ಕಡೆ ನಿಲ್ಲಿಸಿರುವಂತಹ 8ರಿಂದ 10 ಕಾರುಗಳಿಗೆ ನೋಟಿಸ್ ಅಂಟಿಸುವಂತ ಕೆಲಸ ಆಗಿರುವಂಥದ್ದು ನೋಡ್ಬೋದಾಗಿದೆ. ಈ ಕಾರು ತುಂಬಾ ಧೂಳು ಕುಂತಿರುವಂಥದ್ದು, ಕಸ ಕಡ್ಡಿ ಎಲ್ಲವೂ ಕೂಡ ಕಾರಿನ ಮೇಲೆ ಬಿದ್ದಿದೆ. ಈ ಕಾರನ್ನ ಇಲ್ಲಿ ನಿಲ್ಲಿಸಿ ಸುಮಾರು ವರ್ಷಗಳೇ ಕಳೆದಿದೆ. ನೋಟಿಸ್ ಅಂಟಿಸಿರುವಂಥದ್ದು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯಿಂದ ಈಗಾಗಲೇ ನೋಟಿಸ್ ಅಂಟಿಸಿದ್ದಾರೆ. ಈ ಸಾಲುದ್ದಕ್ಕ ಕಾಣ್ತಾ ಇರೋದನ್ನ ಗಮನಿಸ್ತಾ ಹೋಗ್ತಾ ಇದ್ದೀರಾ. ಇದು ಮಂತ್ರಿಮಾಲಿಂದ ಮಲ್ಲೇಶ್ವರಂ ಕಡೆಗೆ ಹೋಗ್ತಕ್ಕಂಥದ್ದು, ರೈಲ್ವೆ ಸ್ಟೇಷನ್ಗೆ ಹೋಗ್ತಕ್ಕಂಥ ಮುಖ್ಯ ರಸ್ತೆ. ಈ ರಸ್ತೆಯಲ್ಲಿ ಯಾವ ಮಟ್ಟಕ್ಕೆ ವೆಹಿಕಲ್ಗಳು ನಿಂತಿದೆ ನೋಡ್ಬೋದು. ಇದೇ ಸಾಲುಗಟ್ಟಿ ನಿಂತಿರ್ತಕ್ಕಂಥ ವೆಹಿಕಲ್ಗಳು ಯಾಕೆಂತಂದ್ರೆ ತೆರವು ಮಾಡುವಂಥ ಕೆಲಸವನ್ನ ಆಗಿರಲಿಲ್ಲ. ಈಗ GBA ಅಧಿಕಾರಿಗಳು ನೋಟಿಸ್ ಅಂಟಿಸಿ ಅದಕ್ಕೆ ತೆರವು ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. 7 ದಿನಗಳ ಕಾಲಾವಕಾಶವನ್ನು ಕೊಟ್ಟಿರುವಂಥದ್ದು. ಕಾರುಗಳ ಚಿತ್ರಣವನ್ನು ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ವರ್ಷಗಳಾಗಿದೆ ವೆಹಿಕಲ್ ನಿಲ್ಲಿಸಿ ಅಂತ. ಕಸ ತುಂಬಿದೆ, ಕಾರಿನ ಮೇಲೆ ಕಸ ನಿಂತಿರುವಂಥದ್ದು, ಧೂಳು ನಿಂತಿರುವಂಥದ್ದು. ಯಾರು ಮಾಲೀಕರು, ಯಾಕೆ ಇಲ್ಲಿ ನಿಲ್ಲಿಸಿದ್ದಾರೆ ಏನು ಅನ್ನುವಂಥ ಮಾಹಿತಿ ಕೂಡ ಒಂದು ಗೊತ್ತಿಲ್ಲ. ಆ ಮಟ್ಟಕ್ಕೆ ನಿಲ್ಲಿಸಿರುವಂಥದ್ದು. ಈ ಮಾಲೀಕರು ಯಾರು ಅಂತಲೂ ಕೂಡ ಗೊತ್ತಿಲ್ಲ. ಕೂಡಲೇ ಅವರನ್ನ ಮಾಲೀಕರು 7 ದಿನಗಳ ಒಳಗಡೆ ಇವುಗಳನ್ನು ತೆರವು ಮಾಡಬೇಕಾಗತ್ತೆ. ಇಲ್ಲದೆ ಹೋದ್ರೆ ಖಂಡಿತ ಟೋಯಿಂಗ್ ಮಾಡುವಂಥ ಕೆಲಸ ಆಗುತ್ತೆ. ಇಲ್ಲೊಬ್ರು ನಿವಾಸಿಗಳಿದ್ದಾರೆ, ಮಾತಾಡ್ತೀನಿ. ನಮಸ್ತೆ ಸರ್. ಎಷ್ಟು ವರ್ಷಗಳಿಂದ ಇವು ನಿಂತಿದ್ದಾವೆ ಸರ್? ಸರ್ ನಾನು ನೋಡ್ದಂಗೆ ಅಟ್ಲೀಸ್ಟ್ ಒಂದು 7-8 ಇಯರ್ಸಿಂದ ಹಂಗೆ ನಿಂತಿದ್ದು. ಓಕೆ. ನಮ್ಮ ಮನೆ ಇಲ್ಲೇ ಮುಂದ್ಗಡೆನೇ ಇರೋದು. ಅಲ್ಲಿ ನಾವು ನಮ್ಮ ಕಾರ್ಗಳು ನಿಲ್ಸೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಸರ್. ಒಂದು ಇಲ್ಲಿ ನೀವು ನೋಡಿದಲ್ಲ ಗಾರ್ಬೇಜ್ ಡಂಪ್ ಯಾರ್ಡ್ ಇದೆ, ಅಲ್ಲಿ ಅವ್ರ ಲಾರೀಸ್ಗಳೆಲ್ಲ ಬಂದು ನಿಂತ್ಕೊಳ್ತಾರೆ. ಅದು ಒಂಥರ ಪಾರ್ಕಿಂಗ್ ಸ್ಪೇಸ್ ಆಗಿಬಿಟ್ಟಿದೆ. ಎಲ್ಲ ಕಡೆಯಿಂದ ಬಂದು ನಿಲ್ಲಿಸ್ತಾರೆ. ನಮ್ಮ ಲೋಕಲ್ ರೆಸಿಡೆಂಟ್ಸ್ಗೆ ತುಂಬ ಕಷ್ಟ ಆಗ್ತಾ ಇದೆ ಸರ್. ಇದು ಇನ್ನು ತೋರಿಸ್ತೀನಿ. ನೋಟಿಸ್ ಒಂದು ಕಡೆ ಆದರೆ ಇಲ್ಲಿ ಟೈರ್ಗೆ ಕ್ಲಾಂಪನ್ನು ಹಾಕಿರುವಂಥದ್ದು, ವೀಲ್ಗೆ ಕ್ಲಾಂಪನ್ನು ಹಾಕಿ ನೋಟಿಸ್ ಅಂಟಿಸುವಂಥ ಕೆಲಸವನ್ನು ಮಾಡಿದರೆ. ಒಟ್ಟಾರೆ ಇದೇ ರೀತಿ ಬೆಂಗಳೂರಿನ ಮುಖ್ಯ ರಸ್ತೆಗಳಲ್ಲಿ, ಪ್ರಮುಖ ರಸ್ತೆಗಳಲ್ಲಿ ಈ ವೆಹಿಕಲ್ಗಳನ್ನು ನಿಲ್ಲಿಸಿ ಹಾಗೆ ಬಿಟ್ಟೋಗಿರ್ತಕ್ಕಂಥ ವೆಹಿಕಲ್ಗಳನ್ನು ಗುರುತು ಮಾಡಿ ನೋಟಿಸ್ ಅಂಟಿಸಿದ್ದಾರೆ. 7 ದಿನಗಳ ನಂತರ ಯಾರೂ ತೆಗೆದುಕೊಂಡು ಹೋಗೋದಿಲ್ಲ ಅಂದರೆ ಇವುಗಳನ್ನು ಟೋಯಿಂಗ್ ಮಾಡುವಂಥ ಕೆಲಸ GBA ಅಧಿಕಾರಿಗಳು ಮಾಡಲಿದ್ದಾರೆ. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.